ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರವೆ ಇಡ್ಲಿಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ನೀವು ರವೆ ಇಡ್ಲಿ ಮಾಡೋದಿತ್ತಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ತುಂಬಾ ಸ್ಮೂತಾಗಿ ಹಾಗೆ ರುಚಿನೂ ಕೂಡ ತುಂಬ ಚೆನ್ನಾಗಾಗುತ್ತೆ, ಎಲ್ಲರಿಗೂ ಇಷ್ಟನೂ ಕೂಡ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸಿಂಪಲ್ ಆಗಿರುವಂಥ ರೆಸಿಪಿ ಹಾಗೆ ಪಟ್ಟಂತ ಮಾಡ್ಕೊಳ್ಳೋ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ಹಾಗೆಯೇ ಇವತ್ತು ರವೆ ಇಡ್ಲಿ ಮಾಡಲಿಕ್ಕೆ 2 ಗ್ಲಾಸ್ ಆಗೋಷ್ಟು ರವೆ ತಗೊಂಡಿದ್ದೆ. ಅದು ನಿಮ್ಮ ಪ್ರಮಾಣ ಮೇಲೆ ಇರುತ್ತೆ. ನಾನು 2 ಗ್ಲಾಸ್ ರವದಲ್ಲಿ ಒಂದು 15 ಇಡ್ಲಿಯನ್ನು ಮಾಡಿದ್ದೆ. ಹಾಗೆ ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಇದು ಕೊತ್ತಂಬರಿ ಸೊಪ್ಪು, ಶುಂಠಿಯನ್ನು ಹಚ್ಚಿಟ್ಟಿದ್ದೆ, ಬಟಾಣಿಯನ್ನು ನೆನೆಸ್ಕೊಂಡಿದ್ದೆ, ಇದು ಸ್ವಲ್ಪ ಗೋಡಂಬಿಯನ್ನು ಹುರಿದಿಟ್ಕೊಂಡಿದ್ದೆ, ಆ ಕಡೆ ಕ್ಯಾರೆಟ್ ಮತ್ತು ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಒಂದು ಬಾಣಲೆ ತೊಗೊಂಡು ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆ ಜೀರಿಗೆ ಹಾಕಿದ್ದೆ. 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೆ. ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಕರಿಬೇವನ್ನು ಹಾಕ್ಕೊಳ್ತಾ ಇರೋದು ನೋಡಿ. ಹಾಗೆ ಕಟ್ ಮಾಡಿಟ್ಟಂಥ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕೀಗ. ಈಗ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇರೋದು. ಚೆನ್ನಾಗಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ದಿನಾಲು ಒಂದೇ ಥರದ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಬೋರ್ ಅನಿಸಿದಾಗ ಒಂದು ಡಿಫ್ರೆಂಟ್ ಆಗಿರುವಂಥ ರವೆ ಇಡ್ಲಿಯನ್ನು ಒಮ್ಮೆ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಈಗ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಫ್ರೈ ಆಗ್ತಾ ಇದ್ದಂಗೆ ಈಗ ನಾನು ಇಲ್ಲಿ ರವೆಯನ್ನು ಕೂಡ ಹಾಕಿ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದೇ ಆ ಎಣ್ಣೆಯಲ್ಲಿನೇ ಫ್ರೈ ಮಾಡ್ಕೊಳ್ಬೇಕು. ಇದು ಕೆಂಪಾಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಈಗ ಚೆನ್ನಾಗಿ ಈಗ ರವೆಯನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇರೋದು. ಇದು ಫ್ರೈ ಮಾಡಿ ಕೆಳಗಡೆ ತಗೊಬಂದಿದ್ದೆ ಅದನ್ನ. ಈಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ. ಒಂದು 10-15 ನಿಮಿಷ ತಣ್ಣಗಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ತುರಿದಂಥ ಕ್ಯಾರೆಟು ಮತ್ತು ಬೀನ್ಸು ಹಾಕ್ತಾ ಇರೋದು. ಈಗ ನೆನೆಸಿಟ್ಕೊಂಡಂಥ ಬಟಾಣಿಯನ್ನು ಕೂಡ ಹಾಕಿದ್ದೆ ನೋಡಿ. ಎಲ್ಲವನ್ನು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೆ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕಡೆ ನಾನು ಇಡ್ಲಿ ಪಾತ್ರೆಗೆ ಎಣ್ಣೆ ಅಥವಾ ತುಪ್ಪವನ್ನು ಸವರ್ಕೊಳ್ಬೇಕು. ನೀವು ಸವರ್ಕೊಂಡು ನಾನಿಲ್ಲಿ ಹುರಿದಂಥ ಗೋಡಂಬಿಯನ್ನು ಒಂದೊಂದು ಇಡ್ತಾ ಇದ್ದೆ ನೋಡಿ. ಎಲ್ಲ ಇಡ್ಲಿ ಪಾತ್ರೆಗೆ ಅದನ್ನ ಇಟ್ಕೊಳ್ತಾ ಬರಬೇಕು. ಈ ರೀತಿ ಇಡೋದ್ರಿಂದ ಒಂದೊಂದು ಬಾಯಿಗೆ ಸಿಕ್ಕಂಗೂ ಆಗಿರುತ್ತೆ, ಹಾಗೆ ಚೆನ್ನಾಗೂ ಕಾಣುತ್ತೆ ನೋಡಿ. ಈ ಥರ ಇಟ್ಟಿದ್ದಾಗಿದೆ. ಈಗ ಇಲ್ಲಿ ನಾನು ತರಕಾರಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೊಸರನ್ನು ಹಾಕ್ಕೊಳ್ಳೋಣ. 1 ಗ್ಲಾಸ್ ಆಗುವಷ್ಟು ಮೊಸರನ್ನು ಹಾಕಿದ್ದೆ. ಹಾಗೆ ಈಗ ನೀರನ್ನು ಕೂಡ ಹಾಕ್ತಾ ಇರೋದು ನಾನು. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. 1 ಚಿಟಿಕೆ ಆಗುವಷ್ಟು ಸೋಡವನ್ನು ಹಾಕ್ಕೊಳ್ಳೋಣ. ಅಡಿಗೆ ಸೋಡವನ್ನು ಹಾಕ್ತಾ ಇರೋದು. ಈಗ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ನೋಡಿಕೊಂಡು ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಸಿ ಒಂದು 15 ನಿಮಿಷ ಸೈಡಲ್ಲಿ ಇಟ್ಕೊಳ್ಬೇಕೀಗ. ಈಗ ನೀರು ಮೊಸರು ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನೊಂದು 15 ನಿಮಿಷ ನಾನು ಅಂದರೆ ಸೈಡಲ್ಲಿ ಇಡ್ತೇನೆ. ಅಂದರೆ ರವೆ ಚೆನ್ನಾಗಿ ಅದು ನೀರನ್ನೆಲ್ಲ ಹೀರಿಕೊಂಡು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ನೋಡಿ, ಈಗ ಕಲಸಿದ್ದಾಗಿದೆ. ಈ ಹದದಲ್ಲಿ ನೀವು ಇದನ್ನು ಕಲಸಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದನ್ನೀಗ ನಾನು ಮುಚ್ಚಿಬಿಟ್ಟು ಒಂದು 15 ನಿಮಿಷ ಸೈಡಲ್ಲಿ ಇಡ್ತೇನೆ. ಈಗ ಇದನ್ನು ಕಲಸಿ ತಕ್ಷಣಕ್ಕೆ ಇಡ್ಲಿ ಮಾಡೋದು, ಅಂದರೆ 15 ನಿಮಿಷ ಸೈಡಲ್ಲಿ ಇಟ್ಬಿಟ್ಟು ಆನಂತರ ಇಡ್ಲಿಯನ್ನು ಮಾಡ್ಕೊಳ್ಬೋದು ನೋಡಿ. ಈಗ 15 ನಿಮಿಷದ ನಂತರ ನಾನಿಲ್ಲಿ ನೋಡ್ತಾ ಇರೋದು ಈ ಹದದಲ್ಲಿ ಕರೆಕ್ಟಾಗಿ ಈಗ ಇಡ್ಲಿ ಹಿಟ್ಟು ಕರೆಕ್ಟಾಗಿದೆ. ನಾನು ಮತ್ತೆ ನೀರು ಹಾಕಲಿಲ್ಲ, ಇದೇ ನೀರು ಕರೆಕ್ಟಾಗಿದೆ ಇದಕ್ಕೆ. ಈಗ ಇಡ್ಲಿ ಪಾತ್ರೆನ ಚೆನ್ನಾಗಿ ನೀರನ್ನು ಕಾಸ್ಕೊಂಡು ಈಗ ಇಡ್ಲಿಯನ್ನು ಮಾಡ್ಕೊಳ್ಬೇಕು. ಈಗ ನೀರು ಚೆನ್ನಾಗಿ ಕಾದಿದೆ. ಈಗ ಇಡ್ಲಿ ಪಾತ್ರೆಗೆ ಈ ಹಿಟ್ಟನ್ನು ಹಾಕ್ಕೊಳ್ಳೋಣ.
ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ತುಂಬಾ ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮತ್ತು ತರಕಾರಿ ಎಲ್ಲವನ್ನು ಹಾಕಿ ನಾವು ಮಾಡಿಕೊಟ್ಟಾಗ ತರಕಾರಿಗಳನ್ನು ತಿಂದಂಗೆ ಅನಿಸುತ್ತೆ. ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಟಿಫಿನಿಗೂ ಹಾಕಿ ಕಳಿಸ್ಬೋದು. ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ರವೆ ಇಡ್ಲಿಯನ್ನು ಮಾಡಿಕೊಟ್ಟಂಗೆ ಅನಿಸುತ್ತೆ. ಹಾಗೆ ಇದಕ್ಕೆ ನಾನಿಲ್ಲಿ ಕಾಯಿ ಚಟ್ನಿಯನ್ನು ಮಾಡಿದೆ. ಕಾಯಿ ಚಟ್ನಿ ಜೊತೆನೂ ಮಾಡ್ಕೊಳ್ಬೋದು, ಅಥವಾ ನೀವು ಸಾಂಬಾರೂ ಮಾಡ್ಕೊಳ್ಬೋದು. ಸಾಂಬಾರು ಜೊತೆನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿ ಅನಿಸುತ್ತೆ. ಈಗ ಎಲ್ಲವನ್ನು ಇಡ್ಲಿ ಪಾತ್ರೆ ಹಾಕಿ ಇದನ್ನು ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ನಾವು ರವೆನೂ ಹುರಿದಿರ್ತೀವಿ, ಹಾಗಾಗಿ 20 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದು ಸ್ಮೂತಾಗಿರುವಂಥ ಇಡ್ಲಿನೂ ರೆಡಿ ಆಗುತ್ತೆ. ಈಗ ಕಾದಂಥ ನೀರಿಗೆ ನಾನು ಇದನ್ನು ಮೇಲ್ಗಡೆ ಇಟ್ಟು ನೀರನ್ನು ಮೊದಲೇ ಕಾಸ್ಕೊಳ್ಬೇಕು ನಾವು. ನಂತರ ಇಡ್ಲಿ ಪಾತ್ರೆ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೆಂದು ಬಿಡುತ್ತೆ. ಈಗ ಇದನ್ನು ಇಡ್ಲಿ ಪಾತ್ರೆಯನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನಾನು ಒಂದು 20 ನಿಮಿಷ ಇದನ್ನು ಬೇಯಿಸ್ಕೊಳ್ತೇನೆ. ಈಗ ಉರಿಯನ್ನು ಜೋರಿಟ್ಟು ನಾನು 20 ನಿಮಿಷ ಬೇಯಿಸಿರೋದು. ಈಗ ನೋಡಿ, ಈಗ 20 ನಿಮಿಷದ ನಂತರ ನೋಡ್ತಾ ಇದ್ದೆ, ಸ್ವಲ್ಪನೂ ಚಾಕುಗೆ ಅಂಟ್ಕೊಳ್ಳಲ್ಲ. ಈ ರೀತಿ ಇದ್ದಾಗ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ನಮಗೆ. ಇದನ್ನು ಈಗ ಸರ್ವ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಸ್ಮೂತಾಗಿ ತುಂಬಾ ಟೇಸ್ಟಿಯಾಗಿರುವಂಥ ರವೆ ಇಡ್ಲಿನೂ ರೆಡಿಯಾಗಿದೆ. ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸಿಂಪಲ್ಲಾಗಿರುವ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುವಂಥ ರವೆ ಇಡ್ಲಿ ಅಂತೂ ರೆಡಿಯಾಗಿದೆ. ನೀವು ಒಮ್ಮೆ ಇದನ್ನು ತಯಾರು ಮಾಡಿಬಿಟ್ಟು ಅದರ ಟೇಸ್ಟ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಟಿಫಿನ್ ಬಾಕ್ಸಿಗೂ ಇವಾಗಂತೂ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಟಿಫಿನ್ ಬಾಕ್ಸಿಗೂ ತುಂಬ ಚೆನ್ನಾಗಾಗುತ್ತೆ. ಇದನ್ನ ಹಾಕ್ಬಿಟ್ಟು ಕಳಿಸಿದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.